ಬೀದರ ಜಿಲ್ಲೆಯಲ್ಲಿ ಸುರಿದ ಪ್ರವಾಹ ಹಾಗೂ ರೈತರ ಬೆಳೆ ಮತ್ತು ಕಾರಂಜಾ ನದಿಗಳ ಪ್ರವಾಹದಿಂದ ತತ್ತರಿಸಿದ ಭೂಮಿಗಳು. ಭಾಲ್ಕಿ, ಔರಾದ, ಬೀದರ್ ತಾಲೂಕಿನಲ್ಲಿ ಹಲವು ಕಡೆ ಸೇರಿದಂತೆ ಮಾಂಜರಾ ನದಿಯ ಬಹುಮುಖ್ಯ ಪಾತ್ರವಿದೆ. ಕಾರಂಜಾ ಜಲಾಶಯದಿಂದ ರೈತರ ಭೂಮಿಗೆ ನೀರು ಹರಿದು ರೈತರ ಬೆಳೆ ಸಂಪೂರ್ಣ ನಾಶವಾಗಿದ್ದಲ್ಲದೆ ಮನೆಗಳಿಗೆ, ದನದ ಕೊಟ್ಟಿಗೆಗೆ ನೀರು ತುಂಬಿ ಪ್ರವಾಹದಿಂದ ಹಾಳಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬೀದರ್ ಜಿಲ್ಲೆಯಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದರು ಮತ್ತು ಅವರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಅವರು ಜಿಲ್ಲೆಯಲ್ಲಿ ಕೃಷಿಭೂಮಿ, ಮನೆಗಳು ಸೇರಿದಂತೆ ಸಾರ್ವಜನಿಕರ ಆಸ್ತಿಪಾಸ್ತಿಗಳಿಗೆ ಉಂಟಾದ ಭಾರೀ ಹಾನಿ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿದರು.